2000 ಇಸ್ವಿ ಮತ್ತು ರಾಮ ಜನ್ಮಭೂಮಿ ಗಲಾಟೆ ಆದದ್ದು 91 ಜನತಾ ದಳದ ಸರ್ಕಾರ, ಹೆಗಡೆ ಅವರು ಚೀಫ್ ಮಿನಿಸ್ಟ್ರು, ನಾನು ಜನತಾ ದಳದ ಶಾಸಕನಾಗಿದ್ದಾಗ ಶಿಡ್ಲಘಟ್ಟ ಆ ಭಾಗದಲ್ಲಿ ಬಹಳ ತೀವ್ರವಾದ ಗಲಭೆಗಳಾಗಿತ್ತು. ನಮ್ಮದೊಂದು ತಂಡ ಮಾಡಿ, ಶಾಸಕರ ತಂಡ ಮಾಡಿ ಶಾಂತಿ ಸಮಿತಿ ಅಂತ ಹೇಳಿ ನೀವು ಹೋಗಿ ಅಲ್ಲಿ ಜನರಿಗೆ ಬುದ್ಧಿವಾದ ಹೇಳಬೇಕು ಅಂತ ಹೇಳಿ ನಮ್ಮ ಕಾರಲ್ಲಿ ರೋಷನ್ ಬೇಗ್ ಆವಾಗ ಜನತಾ ದಳದ ಶಾಸಕ, ರಂಜಾನ್ ತಿಂಗಳು ಆತ ರಂಜಾನ್ ತಿಂಗಳಲ್ಲಿ ಪ್ರಾರ್ಥನೆ ಮಾಡೋರ ಬಿಳಿಯ ಟೋಪಿ ಹಾಕ್ತಾರಲ್ಲ ಅದನ್ನು ಹಾಕಿದ್ದ. ನಾವು ದಾರಿಯಲ್ಲಿ ಒಂದಷ್ಟು ದೂರದಲ್ಲಿ ಜನರ ದೊಡ್ಡ ಗುಂಪು ನೋಡಿದ್ವಿ. ಭಯ ಬಿದ್ದೆ ನಾನು, ನನಗೆ ಡೌಟ್ ಬಂತು. ಫಸ್ಟ್ ರೋಷನ್ ಬಗ್ಗೆ ನೀನು ಟೋಪಿ ತೆಗಿ ಅಂದೆ. ಅವ್ರು ದೂರದಲ್ಲಿದ್ದರು, ಅಲ್ಲಿ ಬಂದು ಕಾರ್ ಹತ್ರ ಗಲಾಟೆ ಮಾಡಿದ್ರು ಅದು ಬಹಳ ಮರ್ಯಾದೆಯಾದ ಪದ. ಏನೇನೆಲ್ಲ ಅವ್ರ ಕೈಗೆ ಸಿಗುತ್ತೆ ಅದರಲ್ಲೆಲ್ಲ ನಮ್ಮನ್ನು ಬಾರಿಸಿದ್ರು. ರೋಷನ್ ಬೇಗ್ ಯಾರು ಅಂತ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಲಿಲ್ಲ. ಸ್ವಲ್ಪ ಮೊಂಡು ಧೈರ್ಯ ಹೊರಟತನ ನಂದೇ ಜಾಸ್ತಿ, ಹಾಗಾಗಿ ಏಟ್ ಜಾಸ್ತಿ ನನಗೇ ಬಿತ್ತು. ಸುಮಾರು ಹೊತ್ತು ಅವರು ಎಷ್ಟೊತ್ತು ಹೊಡಿತಾರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವ್ರ ಕೈಲೆಲ್ಲ ಆಯುಧಗಳಿದೆ. ಅವ್ರು ಹೊಡೆಯೋದು ನಾವು ಹೊಡಿಸ್ಕೊಡೋದು, ಸಾಯಿಸಲಿಲ್ಲ, ಬಿಟ್ಟರು. ಆಮೇಲೆ ಒಂದು ರೂಮ್ಗೆ ಹಾಕಿದ್ರು. ರೋಷನ್ ಬೇಗ್ ಬರ್ತಾನೆ, ನನ್ನ ಕೈಗೆ ಒಂದು ಆ ಪರ್ಸು ಮತ್ತು ವಾಚು ಕೊಟ್ಟು ನನ್ನ ಹೆಂಡತಿಗೆ ಕೊಟ್ಬಿಡಿ ಸರ್. ನನಗೆ ಅನ್ನಿಸ್ತು ಇವನೆಂತ ಹುಚ್ಚ, ನಾವು ಜೊತೆಯಲ್ಲಿ ಹೋಗಿದ್ದೇವೆ, ಇವನನ್ನು ಸಾಯಕ್ಕೆ ಬಿಟ್ಬಿಟ್ಟು ನಾವು ಆ ಪರ್ಸು ಅವನ ವಾಚು ತಗೊಂಡಾಗ ಅವನ ಹೆಂಡತಿಗೆ ಕೊಟ್ಟರೆ ನಾವು ಏನಾಗ್ತೀವಿ, ನಾವೇ ಕೊಲೆ ಮಾಡಿದವ್ರು ಆಗೋದಿಲ್ವ? ಲೇ ಹುಚ್ಚ, ಒಳಗಿಟ್ಕೊಳ್ಳೋ, ಸಾಯೋದಾದರೆ ಇಬ್ಬರು ಸಾಯ್ತೀವಿ, ಇಲ್ಲದ ಇಬ್ಬರು ಬದುಕಿ ಹೋಗ್ತೀವಿ ಅಂತ ಹೇಳಿ ಸರಿ ಅದೆಲ್ಲ ಆಯಿತು. ಅವನೊಂದು ದಿವಸ ಬಂದು ನಾನು ಸ್ಪೀಕರ್ ಆಗಿರ್ಬೇಕಾಗಿದ್ರೆ BJPಗೆ ಹೋಗಕ್ಕೆ ರಾಜೀನಾಮೆ ಕೊಡ್ತಾನೆ. ಎಲ್ಲಿಗೆ ಹೋಗ್ಬೇಕು ನಾನು? ಎಲ್ಲಿಗೆ ಹೋಗ್ಬೇಕು ನಾನು ಸಭಾಧ್ಯಕ್ಷ, ಪಕ್ಷದ ಪರವಾಗಿ ಮಾತಾಡೋಂಗಿಲ್ಲ, ನಾನು ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಬೇಕು. ಆದರೆ ಏಟು ತಿಂದಿದ್ದೀನಿ, ಆ ಗಾಯಗಳೆಲ್ಲ ಇನ್ನೂ ಹಾಗೆ ಇದ್ದಾವೆ ತಲೆಯಲ್ಲೆಲ್ಲ. ಮನುಷ್ಯ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಜೀವನದಲ್ಲಿ. ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಂತವನು, ಜನಪರವಾಗಿ ನಿಲ್ತಕ್ಕಂಥವನಿಗೆ ದುಃಖ ಬಿಟ್ಟು ಸಂತೋಷ ಅನ್ನೋದು, ಸಮಾಧಾನ ಅನ್ನೋದು, ನೆಮ್ಮದಿ ಅನ್ನೋದು ಜೀವನದಲ್ಲಿ ಇರುವ ಪ್ರಶ್ನೆಯೇ ಇಲ್ಲ. ಮಂಗಳೂರಿನಲ್ಲಿ ಫೈರಿಂಗ್ ಆಗುತ್ತೆ, ಮನೆಯಿಂದ ಹಾಲು ತರಲಿಕ್ಕೆ ಡೈರಿಗೆ ಹೋಗಿ ಅಂತ ಹೇಳಿ ಹೊರಟವರು ಅವರಿಬ್ಬರು ಅಪ್ಪ ಮಗನ ಇಬ್ಬರು ಸತ್ತು ಹೋದ್ರು. ನಮಗೆಲ್ಲ ತಡ್ಕೊಳಕ್ಕಾಗಲಿಲ್ಲ, BP ಕಂಟ್ರೋಲಿಗೆ ಬರಲಿಲ್ಲ. ಬೆಂಗಳೂರಲ್ಲಿ ಸಾವಾಗಿದ್ದು ಮಂಗಳೂರಲ್ಲಿ. ಸಿದ್ದರಾಮಯ್ಯನವರು ಅದ್ರ ಹಿಂದಿನ ದಿವಸ ಹಾಸ್ಪಿಟ್ಲ್ಗೆ ಹೋಗಿ ಸ್ಟೆಂಟ್ ಹಾಕ್ಸ್ಕೊಂಡು ಬಂದಿದ್ರು. ಡಾಕ್ಟ್ರು ಪ್ರಯಾಣ ಮಾಡಬೇಡಿ ಅಂದರು. ನಾವೊಂದು 7-8 ಜನ ಕಾಂಗ್ರೆಸ್ಸಿನ ಮುಖಂಡರುಗಳು ವಿಮಾನ ಹತ್ತಿ ಮಂಗಳೂರಿಗೆ ಬಂದ್ವಿ. ಮಂಗಳೂರಲ್ಲಿ ವಿಮಾನದಲ್ಲಿ ಇಳಿದ ತಕ್ಷಣ, ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ IG ಅವರು ಬಂದರು. ನನಗೆ ಅನುಮಾನ ಬಂದು IG ಅವ್ರಿಗೆ ಕೇಳಿದೆ, ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ, ಬಹುಶಃ ಪ್ರೋಟೋಕಾಲ್ ಏನಿಲ್ಲ, ಅರೆಸ್ಟ್ ಏನಾದರೂ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಕೇಳಿದೆ. ನನ್ನ ನೇರ ಮಾತಿಗೆ ಅವರಿಗೆ ಸ್ವಲ್ಪ ಹಿಂಜರಿಕೆ ಆಯಿತು. ಇಲ್ಲ ಸರ್, VIP ರೂಮಲ್ಲಿ ಕೂತ್ಕೊಳ್ಳಿ ಅಂದರು. ಇವರು ನಮ್ಮ ಜೊತೆಯಲ್ಲಿದ್ದವರೆಲ್ಲ VIP ರೂಮು. 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಶವ ಸಂಸ್ಕಾರ ಆಗಿಲ್ಲ, ಪ್ರಕ್ಷುಬ್ಧ ಪರಿಸ್ಥಿತಿ. ಏರ್ಪೋರ್ಟಲ್ಲಿ ನಾವು ಬರ್ತೀವಿ ಅಂತ ಗೊತ್ತಾಗಿ ಭಾಳ ಜನ ಬಂದುಬಿಟ್ಟಿದ್ದಾರೆ. 15 ನಿಮಿಷ ತಡೆದೆ ನಾನು. ಇದೇ ಮಂಗಳೂರಿನಲ್ಲಿ, ಯಾವ ಮಂಗಳೂರಿನಲ್ಲಿ ಇವತ್ತು ಭಾಷಣ ಮಾಡ್ತಾ ಇದ್ದಾನೆ, ಇದೇ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕೆಲವೇ ವರ್ಷಗಳ ಹಿಂದೆ ಒಬ್ಬಂಟಿಯಾಗಿ ನಾನು ಸ್ಲೋಗನ್ಸ್ ಹಾಕ್ಕೊಂಡು ಕಿರ್ಚ್ಕೊಂಡು ಆಚೆಗೆ ಬಂದುಬಿಟ್ಟೆ. ನಿಮ್ಗೆ ಗೊತ್ತಾಯ್ತು ಪೊಲೀಸವ್ರು ನಮ್ಮನ್ನು ತಡೀತಾ ಇದ್ದಾರೆ ಅಂತ. ನಜೀರ್ ಅಹಮದ್ ರವರು MLC ಮೊನ್ನೆವರೆಗೂ CM ಅವರ ರಾಜಕೀಯ, ಅವರು ಪಾಪ ನಾನು ಒಬ್ಬನೇ ಆಗ್ತಿದ್ದೆ, ಅವರು ಬಂದುಬಿಟ್ರು ಆಚೆ. ಸರಿ, ಪೊಲೀಸವ್ರು ನಮ್ಮನ್ನು ಯಾವುದೋ ಒಂದು ವ್ಯಾನ್ಗೆ ಹತ್ತಿಸ್ಕೊಂಡ್ರು, ಅಲ್ಲಿ ಇಲ್ಲಿ ಸುತ್ತಿಸಿದ್ರು, ಅಲ್ಲಿ ಹೋಗಕ್ಕೆ ಬಿಡಲಿಲ್ಲ. ನಮ್ಮ ಜೊತೆಯಲ್ಲಿ ಬಂದವರು ಎಲ್ಲಿ ಹೋದರು ಅಂತ ನೋಡಿದ್ರೆ ನಮ್ಮ ಸಂಗಾತಿಗಳು ಕಾಂಗ್ರೆಸ್ನವರು ಅವರೆಲ್ಲ ಅವತ್ತು ತಪ್ಪಿಸ್ಕೊಂಡದವರು ಇವತ್ತು ಮಂತ್ರಿಮಂಡಲದಲ್ಲಿ ಸದಸ್ಯರಾಗಿದ್ದಾರೆ. ನಾನು ಸೋತು ಮನಲಿದ್ದೇನೆ. ಅಂದರೆ ನನಗೇನು ಸೋತೋಗಿದ್ದಕ್ಕೆ ದುಃಖ, ಇದಕ್ಕೆ ಯಾರು ಕೇಳೋರಿಲ್ಲ, ನನಗೇನು ಅಕೌಂಟ್. ಆದರೆ ವೈಚಾರಿಕ ಭ್ರಷ್ಟತೆ. ಮಸೀದಿಗೆ ಹೋಗುವಾಗ ಖರ್ಚೀಫ್ ಕಟ್ಕೊಂಡು ಹೋದ್ರೆ ನೀವು ಸೆಕ್ಯುಲರ್ ಆಗೋದಿಲ್ಲ. ರಂಜಾನ್ ಟೈಮಲ್ಲಿ ಇಫ್ತಿಯಾರಿಗೆ ಬಂದು ಬಿರಿಯಾನಿ ತಿಂದರೆ ನೀವು ಸೆಕ್ಯುಲರ್ ಆಗೋದಿಲ್ಲ. ಅಥವಾ ದೇವಸ್ಥಾನಕ್ಕೆ ಗೋಪುರ ಕಟ್ಟಿಸಿದ್ರೆ ನೀವು ಸೆಕ್ಯುಲರ್ ಆಗೋದಿಲ್ಲ. ಸೆಕ್ಯುಲರಿಸಮ್ ಅನ್ನೋದು ಜಾತ್ಯತೀತ ಮನೋಭಾವ ಅಂತಕ್ಕಂಥದ್ದು ರಕ್ತದಲ್ಲಿ ಬರಬೇಕು. ಅಸೆಂಬ್ಲಿಯಲ್ಲಿ ಹಿಜಾಬ್ ವಿಚಾರ ಬರುತ್ತೆ, ಒಬ್ಬರು ಪತ್ತೆ ಇರೋದಿಲ್ಲ. ಗೋಹತ್ಯೆ ವಿಚಾರ ಬರುತ್ತೆ, ಒಬ್ಬರು ಪತ್ತೆ ಇರಲ್ಲ. ಚಾಣಕ್ಯ ಯೂನಿವರ್ಸಿಟಿ ಪ್ರಶ್ನೆ ಬರುತ್ತೆ, ಒಬ್ಬರು ಪತ್ತೆ ಇರೋದಿಲ್ಲ. ಇವರೇ ಎಲ್ಲ ಅಗ್ರಗಣ್ಯ ನಾಯಕರು. ಫಲಾನುಭವಿ ಕಾಂಗ್ರೆಸ್ ಪಕ್ಷ, ನಿಮಗೆ ಅನಿವಾರ್ಯ ವಾತಾವರಣ ಹೀಗೆ. ಹಾಗಾಗಿ ಅವರ ಆಟಗಳನ್ನು ಅವ್ರು ಆಡ್ತಾ ಇದ್ದಾರೆ. ನಾವು ಅವರಿಗೆ ಆಮಂತ್ರಣ ಕೊಟ್ಟಿದ್ದೇವೆ. ನಮಗೆ ಶ್ರಮ ಇಲ್ಲದೆ ಬರ್ತಕ್ಕಂಥ ಲಾಭ ಅಲ್ವೇನ್ರಿ ಇದು? ಜಾತ್ಯತೀತವಾದ ಅಂತಕ್ಕಂಥದ್ದು ನಾಟಕದಿಂದ ಬರೋದಿಲ್ಲ. ನೀವು ಸಾಂಪ್ರದಾಯವಾದಿ ಆದರೆ ತೊಂದರೆ ಇಲ್ಲ. ನಮಗೆ
ಡೋಂಗಿ ಸೆಕ್ಯುಲರ್ಗಳನ್ನ ಕಂಟ್ರೋಲ್ ಮಾಡೋದು ಕಮ್ಯುನಲ್ ಎಲಿಮೆಂಟ್ಸ್ಗಿಂತಲೂ ಕೂಡ ಬಿಗರ್ ಪ್ರಾಬ್ಲಮ್